19ನೇ ಅವಧಿಯ ಐಪಿಎಲ್ ಟೂರ್ನಿ ಆರಂಭಕ್ಕೆ ಇನ್ನು 2 ವಾರಗಳು ಮಾತ್ರ ಬಾಕಿ ಉಳಿದಿವೆ. ಪಂದ್ಯಾವಳಿ ಮಾರ್ಚ್ 28ರಿಂದ ಆರಂಭವಾಗಲಿದೆ. ಟೂರ್ನಿಗೆ ಮುಂಚಿತವಾಗಿ ಗುಜರಾತ್ ಟೈಟಾನ್ಸ್ ತಂಡ ಭಾರತದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ವಿಜಯ್ ದಹಿಯಾ ಅವರನ್ನು ಸಹಾಯಕ ಕೋಚ್ ಆಗಿ ನೇಮಿಸಿದೆ. ಇನ್ನು ಭಾರತ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕಾಗಿ 2 ಟೆಸ್ಟ್ ಮತ್ತು 19 ಏಕದಿನ ಪಂದ್ಯಗಳನ್ನು ಆಡಿರುವ ದಹಿಯಾ ತಂಡಕ್ಕೆ ಸಾಕಷ್ಟು ತರಬೇತಿ ಅನುಭವಗಳನ್ನು ತಂದಿದ್ದಾರೆ. ದೆಹಲಿಯ ಮಾಜಿ ಆಟಗಾರರಾಗಿರುವ ಅವರು 2007 ಹಾಗೂ 8ರ ಋತುವಿನಲ್ಲಿ ದೆಹಲಿ ತಂಡವನ್ನು ರಣಜಿ ಟ್ರೋಫಿ ಪ್ರಶಸ್ತಿಗೆ ಮುನ್ನಡೆಸಿದ ಕೋಚಿಂಗ್ ಸಿಬ್ಬಂದಿಯ ಭಾಗವಾಗಿದ್ದರು. ಇನ್ನು ಐಪಿಎಲ್ನಲ್ಲಿ ಅವರು ಕೋಲ್ಕತಾ ನೈಟ್ ರೈಡರ್ಸ್ನಲ್ಲಿ ಸಹಾಯಕ ತರಬೇತುದಾರರಾಗಿ ಸೇವೆ ಸಲ್ಲಿಸಿದರು ಮತ್ತು 2012 ಹಾಗೂ 2014ರಲ್ಲಿ ಅವರ ಮೊದಲ 2 ಚಾಂಪಿಯನ್ಶಿಪ್ ಗೆಲುವುಗಳಲ್ಲಿ ಪಾತ್ರ ವಹಿಸಿದರು. ದಹಿಯಾ ಅವರು ಈ ಹಿಂದೆ ಲಕ್ನೋ ಸೂಪರ್ ಜೈಂಟ್ಸ್ಗೆ ಸಹಾಯಕ ಕೋಚ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಆಸ್ಟ್ರೇಲಿಯಾದ ಮಾಜಿ ಆರಂಭಿಕ ಆಟಗಾರ ಮ್ಯಾಥ್ಯೂ ಹೆಡನ್ ಅವರನ್ನು ಬ್ಯಾಟಿಂಗ್ ಕೋಚ್ ಆಗಿ ನೇಮಿಸಿದ ಸ್ವಲ್ಪ ಸಮಯದ ನಂತರ ಟೈಟಾನ್ಸ್ ದಹಿಯಾ ಅವರನ್ನು ಸಹಾಯಕ ಕೋಚ್ ಆಗಿ ನೇಮಿಸಿಕೊಂಡಿದೆ. ಇನ್ನು 2022ರಲ್ಲಿ ಐಪಿಎಲ್ಗೆ ಸೇರಿದಾಗಿನಿಂದ ಗುಜರಾತ್ ಟೈಟಾನ್ಸ್ ಪಂದ್ಯಾವಳಿಯಲ್ಲಿ ಹೆಚ್ಚು ಸ್ಥಿರವಾದ ತಂಡಗಳಲ್ಲಿ ಒಂದಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದಾರೆ. ಅವರು ತಮ್ಮ ಚೊಚ್ಚಲ ಋತುವಿನಲ್ಲಿ ಪ್ರಶಸ್ತಿಯನ್ನು ಗೆದ್ದರು ಮತ್ತು ಅವರ ಮೊದಲ 4 ಅಭಿಯಾನಗಳಲ್ಲಿ 3ರಲ್ಲಿ ಪ್ಲೇ ಆಫ್ ತಲುಪಿದ್ದಾರೆ.